ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹುಬ್ಳಿ ಸ್ಪೆಷಲ್ಲು ಗಿರ್ಮಿಟ್ ಮಾಡ್ತಾ ಇದ್ದೀನಿ. ಈ ಗಿರ್ಮಿಟ್ ನೀವು ಒಂದ್ಸರಿ ತಿಂದ್ರೆ ಕಳೆದೋಗೋದಂತೂ ಗ್ಯಾರಂಟಿ. ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ತುಂಬಾನೇ ಟೇಸ್ಟಿ ಅಂಡ್ ಕ್ವಿಕ್ ಆಗಿ ಮಾಡಬಹುದು. ಸ್ಟ್ರೀಟ್ ಸ್ಟೈಲ್ ನಲ್ಲಿ ನೀವು ತಿಂದಿರ್ತೀರಲ್ವಾ, ಅದೇ ಟೇಸ್ಟೇ ಬರುತ್ತೆ. ನಾನಿಲ್ಲಿ ಅರ್ಧ ಲಿಂಬೆಹಣ್ಣು ಗಾತ್ರದಾಗಷ್ಟು ಹುಣಸೆ ಹಣ್ಣನ್ನ ನೆನೆಸಿ ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ. ಹಾಗೆ ಈಗ ಒಂದು ಈರುಳ್ಳಿ ಹೆಚ್ಕೊಂತಾ ಇದ್ದೀನಿ. ಒಂದು ಈರುಳ್ಳಿ ಒಗ್ಗರಣೆಗೆ, ಇನ್ನೊಂದು ಈರುಳ್ಳಿ ನಾನು ಮೇಲಿಂದ ಕೂಡ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ. ಹಾಗೆ ಹುರುಗಡ್ಲೆ ನಾವು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕಿದು. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುರುಗಡ್ಲೆ ತಗೊಂಡು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ. ಇದನ್ನ ನೈಸ್ ಆಗಿ ಪುಡಿ ಮಾಡಿ ಸೈಡಿಗೆ ಎತ್ತಿಡ್ಕೊಂತಾ ಇದ್ದೀನಿ. ಇವಾಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ ಬರೋಣ. ಹುಣಸೆ ಹಣ್ಣು ಅದನ್ನ ನೆನೆಸಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತೆ ಒಂದು ಈರುಳ್ಳಿ, ಹಾಗೆ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೆ ಮಂಡಕ್ಕಿ ಈಗ ಒಂದು ಬಟ್ಲಾಗುವಷ್ಟು ತಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆಗೆ 4ರಿಂದ 5 ಮೆಣಸಿನ್ಕಾಯಿನ ಹುರ್ಕೊಂಡು ಇಟ್ಕೊಂತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಮೆಣಸಿನ್ಕಾಯಿ ಬೇಕು ಅಂದ್ರೆ ಮಾಡ್ಕೋಬಹುದು, ಫ್ರೈ ಮಾಡಿ ಇಟ್ಕೋಬಹುದು. ಇವಾಗ ಇದು ಫ್ರೈ ಆಗಿದೆ, ಇದನ್ನ ಸೈಡಿಗೆ ಎತ್ತಿಡ್ಕೊಂತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ಸಾಸಿವೆ ಹಾಕೊಂತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಅದ್ರ ಜೊತೆಗೇನೆ ನಾನು ಜೀರಿಗೆನೂ ಸೇರಿಸ್ತೀನಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ಜೀರಿಗೆ ಸೇರಿಸಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೇರಿಸಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪನ್ನು ಹಾಕೊಂತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿ, ಇದು ಖಾರದ ಮೆಣಸಿನ್ಕಾಯಿ ಅದಕ್ಕೆ 2 ಹಾಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ನಿಮ್ಮನೇಲಿ ಜಾಸ್ತಿ ಜನ ನೀವು ಇದ್ರೆ ನೀವು ಜಾಸ್ತಿ ಮಾಡ್ಕೋಬಹುದು ಒಗ್ಗರಣೆ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೋಬಹುದು. ನಾನಿಲ್ಲಿ ಒಂದು ಈರುಳ್ಳಿದು ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಂತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ 1-2 ನಿಮಿಷ. ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವು ಹುಣಸೆ ಹುಳಿ ಎತ್ತಿಟ್ಕೊಂಡಿರ್ತೀವಲ್ವಾ, ಅದನ್ನ ಚೆನ್ನಾಗಿ ಹಿಂಡಿ ಸೋಸ್ಕೊಂಡು ಹಾಕೋಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಬೆಲ್ಲ ಕೂಡ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು. ಬೆಲ್ಲ ಕೂಡ ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ ಇವಾಗ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಹುಣಸೆ ರಸ ನೋಡ್ಕೊಂಡು ಸೇರಿಸ್ಕೊಳ್ಳಿ, ತುಂಬಾ ಹುಳಿನೂ ಇರಬಾರ್ದು. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಪುಡಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಬೆಲ್ಲ ಸೇರಿಸಿದ್ದೀನಿ. ಕೊನೆಯದಾಗಿ ಇದಕ್ಕೆ ನಾವು ಕಡಲೆ ಪುಡಿ ಮಾಡಿ ಇಟ್ಟಿದ್ವಲ್ವಾ, ಅದನ್ನ ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಆ ಪುಡಿನ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ತುಂಬಾ ಗಟ್ಟಿನೂ ಮಾಡಬಾರ್ದು ಒಗ್ಗರಣೆ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ನಾನು ಸೇರಿಸಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇಡಬೇಕು ಒಗ್ಗರಣೆ. ಇವಾಗ ಮಂಡಕ್ಕಿಗೆ ನಾನು ಒಗ್ಗರಣೆ ಸೇರಿಸಿದ್ದೀನಿ. ಹಾಗೆ ಒಂದು ಅರ್ಧ ಭಾಗ ಆಗುವಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮ್ಯಾಟೊನೂ ಅಷ್ಟೇ, ಒಂದು ಅರ್ಧ ಟೊಮ್ಯಾಟೊ. ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಅದನ್ನ ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ತರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬಾನೇ ಚೆನ್ನಾಗಿರತ್ತೆ ಟೇಸ್ಟ್. ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬಾನೇ ಕ್ವಿಕ್ ಆಗಿ ಮಾಡ್ಬೋದು. ಈಗ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪುಡಿನೂ ಸೇರಿಸಿದ್ದೀನಿ. ಈ ಒಗ್ಗರಣೆಗೂ ಸೇರಿಸ್ಬೇಕು, ಹಾಗೆ ಕಲಸೋಬೇಕಾದ್ರೂ ಸೇರಿಸ್ಬೇಕಾಗತ್ತೆ. ತುಂಬಾನೇ ಚೆನ್ನಾಗಿರತ್ತೆ ರುಚಿ ಮಾತ್ರ. ನೀವು ಟ್ರೈ ಮಾಡಿ, ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ರೆಡಿ ಆಗಿದೆ. ಇದ್ರ ಮೇಲೆ ಮಿಕ್ಸ್ಚರ್ ಹಾಕೊಂಡು ನೀವು ಟ್ರೈ ಮಾಡ್ಬೋದು. ಹಾಗೆ ನಾನು ಮೆಣಸಿನ್ಕಾಯಿ ಆಗ್ಲೇ ಕರ್ದಿಟ್ಟಿದ್ನಲ್ವಾ, ಅದ್ರ ಜೊತೆಗೂ ಟ್ರೈ ಮಾಡ್ಬೋದು. ಇದು ದಾವಣಗೆರೆ, ಹುಬ್ಳಿ, ಧಾರವಾಡ ಅಲ್ಲೆಲ್ಲ ತುಂಬಾನೇ ಫೇಮಸ್ ಆಗಿರೋ ಡಿಶ್ ಅಂತಾನೆ ಹೇಳ್ಬೋದು. ತಟ್ಟೆಗೆ ಹಾಕೊಂಡು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇವತ್ತೇ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಬೇಗ ಆಯ್ತು. ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗೇ ಬಿಡ್ತು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಡೋ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾನೇ ಟೇಸ್ಟಿ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಹೇಗ್ ಬಂದಿದೆ ಅಂತ ನೋಡೋಣ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ನೀವು ಯಾಕೆ ವೇಟ್ ಮಾಡ್ತಾ ಇದ್ದೀರಾ, ಇವತ್ತೇ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿದೆ ಟೇಸ್ಟು. ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ.